ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಆಷಾಢ ಮಾಸ ಶುರುವಾಗೇ ಹೋಯಿತು. ಜುಲೈ 6ನೇ ತಾರೀಕಿನಿಂದ ಆಗಸ್ಟ್ 4ನೇ ತಾರೀಕುವರೆಗೂ ನಮಗೆ ಈ ವರ್ಷ ಆಷಾಢ ಮಾಸ ಬರ್ತಾ ಇದೆ. ಆಷಾಢ ಮಾಸದಲ್ಲಿ ನಾವು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ಮಹತ್ವ ಇರುವಂಥದ್ದು ಅಂತ ಹೇಳ್ಬೋದು. ಗೃಹಿಣಿಯರು, ಸುಮಂಗಲಿಯರು, ಮನೆಯ ಹೆಂಗಸರು ಈ ಒಂದು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಅವರ ಒಂದು ಸುಮಂಗಲಿ ತತ್ವ ವೃದ್ಧಿಯಾಗುತ್ತೆ. ಆವ ಜನ್ಮ ಒಂದು ದೀರ್ಘ ಸುಮಂಗಲಿಯರಾಗಿ ಇರ್ತಾರೆ. ಜೊತೆಗೆ ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತಿನ ವೃದ್ಧಿ ಆಗುತ್ತೆ ಅಂತ ನಂಬಿಕೆ. ಈ ಒಂದು ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದೇ ಆದರೆ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಸಂಕಲ್ಪ ಇದೆ ಅಥವಾ ಯಾವುದೋ ಒಂದು ಕಾರ್ಯ ಆಗಬೇಕಾಗಿದೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಪೂಜೆ ಮಾಡೋದ್ರಿಂದ ಆ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡೋದು ಸರಳವಾಗಿ ಮನೆಯಲ್ಲೇ ವಿಧಿವಿಧಾನವಾಗಿ ಅಂತ ನೋಡೋಣ. ಇನ್ನು ಈ ವರ್ಷ ನಮಗೆ ಜುಲೈ 6ನೇ ತಾರೀಕಿನಿಂದ ಆಗಸ್ಟ್ 4ನೇ ತಾರೀಕುವರೆಗೂ ಆಷಾಢ ಇರೋದ್ರಿಂದ ಮಧ್ಯದಲ್ಲಿ ನಮಗೆ 4 ಶುಕ್ರವಾರಗಳು ಬರುತ್ತೆ. 4 ಶುಕ್ರವಾರಗಳು ನೀವು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಕೆಲವರು ಮಂಗಳವಾರನೂ ಸಹ ಮಾಡ್ತಾರೆ. ಮಂಗಳವಾರ, ಶುಕ್ರವಾರ 2 ದಿನ ಮಾಡ್ಬೋದು ಅಥವಾ ಬರೀ ಶುಕ್ರವಾರಗಳ ದಿನ ನೀವು ಈ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು. ಇನ್ನು ಲಕ್ಷ್ಮೀ ಪೂಜೆ ಮಾಡುವಂಥವರು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು. ಮನೆಯನ್ನು ಗುಡಿಸಿ ಒರೆಸಿ ಒಂದು ಹೊಸಲಿಗೂ ಸಹ ಶುದ್ಧಿ ಮಾಡಿಕೊಂಡು ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕು. ನಂತರ ದೇವ್ರ ಮನೆಯಲ್ಲೂ ಸಹ ದೇವರ ಫೋಟೋ, ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಇಟ್ಕೋಬೇಕು. ಇನ್ನು ಪೂಜೆ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ, ಶುದ್ಧವಾಗಿರೋ ಬಟ್ಟೆಗಳನ್ನು ಧರಿಸ್ಕೊಂಡು ಮೊದಲು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳು ಈ ಒಂದು ಆಷಾಢ ಶುಕ್ರವಾರದಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ಶಾಲ್ಯಾನ್ನ ಅಂತ ಹೇಳಿದ್ರೆ ಕಲ್ಲುಸಕ್ಕರೆಯಿಂದ ಮಾಡಿರುವಂಥ ಸ್ವೀಟನ್ನು. ಇದರಲ್ಲಿ ನೀವು ಯಾವುದಾದ್ರೂ ಒಂದು ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು. ಪ್ರತಿ ವಾರ ಒಂದೊಂದು ನೈವೇದ್ಯವಾಗಿ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಇಡ್ಬೋದು. ಇವೆಲ್ಲನೂ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನಾದರೂ ಇಟ್ಕೋಬೋದು. ಕೇಸರಿಬಾತ್ ಮಾಡ್ಕೋಬೋದು, ಬೆಲ್ಲದನ್ನು ಮಾಡ್ಕೋಬೋದು, ಹಸಿ ಹಾಲನ್ನಾದರೂ ಸಹಿ ನಿಮಗೆ ಸಾಧ್ಯವಾದಂಥ ಒಂದು ನೈವೇದ್ಯವನ್ನು ತಾಯಿಗೆ ಇಟ್ಕೊಳ್ಳಿ. ನೈವೇದ್ಯವನ್ನು ರೆಡಿ ಮಾಡಿಕೊಂಡು ದೀಪಗಳನ್ನು ಮೊದಲು ಬೆಳಗಿಸ್ಕೋಬೇಕು. ತುಪ್ಪದ ದೀಪಗಳನ್ನು ಬೆಳಗಿಸಿದ್ರೆ ತುಂಬಾ ಶ್ರೇಷ್ಠ. ದೀಪಗಳನ್ನು ಬೆಳಗಿಸ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಬೇಕು. ವಿನಾಯಕನ ಒಂದು ಮಂತ್ರಗಳನ್ನು ಜಪಿಸ್ತಾ ಗಂಧದ ಕಡ್ಡಿಯಿಂದ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಸಾಧ್ಯವಾದರೆ ಒಂದು ಬೆಲ್ಲದ ಅಚ್ಚನ್ನು ವಿನಾಯಕನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ನೀವು ಶುರು ಮಾಡ್ಬೋದು. ಮನೆಯಲ್ಲಿ ಲಕ್ಷ್ಮೀ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ಕಳಶಕ್ಕಾದರೂ ನೀವು ಲಕ್ಷ್ಮಿಯ ಒಂದು ಪೂಜೆಯನ್ನು ನೆರವೇರಿಸ್ಕೋಬೋದು. ಲಕ್ಷ್ಮಿಯ ಫೋಟೋ ವಿಗ್ರಹಕ್ಕೆ ಪೂಜೆ ಮಾಡೋರಾದರೆ ಲಕ್ಷ್ಮಿಯ ಫೋಟೋ ವಿಗ್ರಹಕ್ಕೆ ಅರಿಶಿನ, ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಮತ್ತು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿಯ ವಿಗ್ರಹದ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಳ್ಳಿ. ವೀಳ್ಯದೆಲೆಗೆ ಕುಂಕುಮಾರ್ಚನೆಯನ್ನು ಒಂದೊಂದಾಗೆ ಮಾಡ್ತಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ತಾ ಬರಬೇಕು. ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು. ನಮಸ್ತೇಸ್ತು ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೆ. ಲಕ್ಷ್ಮಿಯ ಮಂತ್ರಗಳು, ಸ್ತೋತ್ರಗಳು ಗೊತ್ತಿದ್ದರೆ ಅವುಗಳನ್ನೆಲ್ಲ ಜಪಿಸ್ಕೊಂಡು ನಂತರ ಗಂಧದ ಕಡ್ಡಿ, ಸಾಂಬ್ರಾಣಿ, ಕರ್ಪೂರ ಇವುಗಳಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು. ಇನ್ನು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅನ್ನೋರಾದರೆ ಮೊದಲು ಕಳಶವನ್ನು ನೀವು ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡ್ಕೋಬೇಕು. ಅದಕ್ಕೆ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿ ಪುಡಿಯಲ್ಲಿ ಹಾಕ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಕ್ಕೊಂಡು ಮೇಲ್ಗಡೆ ಒಂದು ತಟ್ಟೆ ಇಟ್ಕೊಳ್ಳಿ. ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕ್ಕೋಬೇಕು. 3 ಇಡಿ ಅಥವಾ 5 ಇಡಿ ಅಕ್ಕಿ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೊಂಡು ಅದರ ಮೇಲೆ ಕಳಶದ ಚೆಂಬನ್ನು ಇಟ್ಕೋಬೇಕು. ಕಳಶದ ಚಂಬನ್ನು ಸಹ ನೀವು ಶುದ್ಧಿ ಮಾಡ್ಕೊಂಡಿರಬೇಕು. ಅರಿಶಿನ, ಕುಂಕುಮ ಇಟ್ಕೊಂಡಿರಬೇಕು. ಚಂಬಿನ ಕಂಠದವರೆಗೂ ನೀರನ್ನು ತುಂಬಿಸ್ಕೊಂಡು ನೀರಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಕಾಯಿನ್ನು, ಹೂವನ್ನು ಹಾಕ್ಕೋಬೋದು. ಚಿನ್ನದ ಒಂದು ಆಭರಣನೂ ಸಹ ಹಾಕ್ಕೋಬೋದು, ಉಂಗುರ, ಮೂಗುತಿ ಆ ರೀತಿ. ನಂತರ ಶಂಬಿನ ಮೇಲೆ 5 ವೀಳ್ಯದೆಲೆಯನ್ನು ಇಟ್ಕೊಂಡು ವೀಳ್ಯದೆಲೆ ಮೇಲೆ ಒಂದು ತೆಂಗಿನಕಾಯನ್ನು ಇರಿಸ್ಕೋಬೇಕು. ತೆಂಗಿನಕಾಯಿಗೂ ಸಹ ಬಟ್ಟನ್ನು ಇಡಬೇಕು. ಅರಿಶಿನ, ಕುಂಕುಮ, ತೆಂಗಿನಕಾಯಿ ನೀರು ಜಾಸ್ತಿ ಇರೋವಂಥ ತೆಂಗಿನಕಾಯಿಯನ್ನು ತೊಗೋಬೇಕು. ನಂತರ ಕಳಶಕ್ಕೆ ನೀವು ಹೂವಿನಿಂದ, ಗೆಜ್ಜೆ ವಸ್ತ್ರದಿಂದ, ಒಡವೆಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು. ನಂತರ ನೀವು ಒಂದು ವಿಗ್ರಹಕ್ಕೆ ಹೇಗೆ ಪೂಜೆ ಮಾಡಿದ್ರೋ ಒಂದು ಕುಂಕುಮಾರ್ಚನೆಯನ್ನು ಅದೇ ರೀತಿ ಕಳಶಕ್ಕೂ ಸಹ ಒಂದು ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಲಕ್ಷ್ಮೀ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ರ ಹೇಳ್ತಾ ಪೂಜೆಯನ್ನು ನೆರವೇರಿಸ್ಕೋಬೋದು.
ಕೊನೆಯದಾಗಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಈ ರೀತಿ ನೀವು ಪ್ರತಿ ಶುಕ್ರವಾರ ಮನೆಯಲ್ಲಿ ಒಂದು ಲಕ್ಷ್ಮೀ ವಿಗ್ರಹಕ್ಕಾಗಿರ್ಬೋದು, ಫೋಟೋಗಾಗಿರ್ಬೋದು ಅಥವಾ ಕಳಶಕ್ಕಾಗಿರ್ಬೋದು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು. ಈ ಪೂಜೆ ಮಾಡೋದ್ರಿಂದ ಒಂದು ಗಂಡಂದಿರ ಆಯಸ್ಸು ವೃದ್ಧಿ ಆಗುತ್ತೆ, ಮನೆಯಲ್ಲಿ ಸುಖ ಸಂತೋಷ ಸಂಪತ್ತಿನ ವೃದ್ಧಿ ಆಗುತ್ತೆ, ಸುಮಂಗಲಿಯವರಿಗೆ ಅವರ ಒಂದು ಸುಮಂಗಲಿ ತತ್ವದ ಆಯುಷ್ಯು ಜಾಸ್ತಿ ಆಗುತ್ತೆ. ಮದುವೆ ಆಗಬೇಕಾಗಿರುವಂಥ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಒಳ್ಳೆ ಜೀವನ ಅವ್ರಿಗೆ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಒಂದು ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಅಂದರೆ ಮನೆಯ ಯಜಮಾನರು ಈ ಪೂಜೆಯನ್ನು ಖಂಡಿತವಾಗ್ಲೂ ಸಲ್ಲಿಸಬೇಕು. ಈ ಪೂಜೆ ಮಾಡಬೇಕು ಅಂದರೆ ಮನೆಯಲ್ಲಿ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಈ ಪೂಜೆಯನ್ನು ಲಕ್ಷ್ಮೀ ವಿಗ್ರಹಕ್ಕಾದರೂ ಸರಿ, ಕಳಶಕ್ಕಾದರೂ ಸರಿ ನೀವು ನೆರವೇರಿಸ್ಕೋಬೋದು. ಇನ್ನು ಕಳಶ ಇಟ್ಟು ಈ ಲಕ್ಷ್ಮೀ ಪೂಜೆಯನ್ನು ಮಾಡಿರುವಂಥವ್ರು ಸಂಜೆ ನೀವು ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ತೆಗೆದು ಕಳಶವನ್ನು ಕದಲಿಸ್ಬಿಟ್ಟು ನಂತರ ಮಲಗೋಕ್ಕೆ ಹೋಗಬೇಕು. ಇನ್ನು ಈ ಪೂಜೆಯಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕೇಳ್ಬೋದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.